ಈ ವಾರ ಮನೆಯಿಂದ ಹೊರಬರುವ ಮುನ್ನ ಎಚ್ಚರವಾಗಿರಬೇಕು. ವಾರ ಪೂರ್ತಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತಿ ಚುನಾವಣೆ ಯಾವಾಗ ಅನ್ನುವಂತ ಪ್ರಶ್ನೆ. ವರ್ಷಾಂತ್ಯದಲ್ಲಿ ಸ್ಥಳೀಯ ಚುನಾವಣೆಗಳು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಕಳೆದ 5 ವರ್ಷಗಳಿಂದ ಸ್ಥಳೀಯ ಜನಪ್ರತಿನಿಧಿಗಳಿಲ್ಲದೆ ಕಂಗಾಲು. ಈ ವರ್ಷಾಂತ್ಯಕ್ಕೆ ನಡೆಯಲಿದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ. ಈ ಬಗ್ಗೆ ಗುಡ್ ನ್ಯೂಸ್ ಕೊಟ್ಟ ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ. ಮುಂಬರುವ ತಾಲೂಕು, ಜಿಲ್ಲಾ ಪಂಚಾಯಿತಿ ಚುನಾವಣೆ ನಡೆಸುತ್ತೇವೆ. ಅಕ್ಟೋಬರ್, ನವೆಂಬರ್ನಲ್ಲಿ ಸ್ಥಳೀಯ ಚುನಾವಣೆ ಫಿಕ್ಸ್ ಅಂತ ಅನೌನ್ಸ್ಮೆಂಟ್ ಆಗಿದೆ. ಚುನಾವಣೆಗೆ ಎಲ್ಲಾ ಸಿದ್ಧತೆ ಮಾಡಿಕೊಂಡಿದ್ದೇವೆ ಎಂದ ಈಶ್ವರ್ ಖಂಡ್ರೆ. ಬೆಂಗಳೂರು ಗ್ರಾಮ, ಜಿಲ್ಲಾ, ಇನ್ನು ಪಂಚಾಯಿತಿ ಸಭಾಂಗಣದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಚುನಾವಣೆ ಯಾವಾಗ ಅನ್ನುವಂತ ಪ್ರಶ್ನೆಗೆ ಇದೀಗ ವರ್ಷಾಂತ್ಯದಲ್ಲಿ ಸ್ಥಳೀಯ ಚುನಾವಣೆಗಳು ನಡೆಯುವುದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಕಳೆದ 5 ವರ್ಷಗಳಿಂದ ಸ್ಥಳೀಯ ಜನಪ್ರತಿನಿಧಿಗಳಿಲ್ಲದೆ ಕಂಗಾಲಾಗಿದ್ದಾರೆ. ಈ ವರ್ಷಾಂತ್ಯಕ್ಕೆ ನಡೆಯಲಿದೆ ಸ್ಥಳೀಯ ಚುನಾವಣೆ. ಎಸ್, ಗ್ರಾಮೀಣ ಭಾಗದಲ್ಲಿ ಗುಡ್ ನ್ಯೂಸ್ ಕೊಟ್ಟಂತಹ ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ. ಮುಂಬರುವ ತಾಲೂಕು, ಜಿಲ್ಲಾ ಪಂಚಾಯಿತಿ ಚುನಾವಣೆ ನಡೆಸುತ್ತೇವೆ ಅಂತ. ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ಸ್ಥಳೀಯ ಚುನಾವಣೆಗಳು ಫಿಕ್ಸ್ ಅಂತ ಹೇಳಲಾಗ್ತಿದೆ. ಚುನಾವಣೆಗೆ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದ್ದೇವೆ ಅಂತಾನೂ ಕೂಡ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಬೆಂಗಳೂರು ಗ್ರಾಮ, ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನೀಡಿರುವಂತ ಹೇಳಿಕೆ ಇದು. ಎಷ್ಟು ನೋಡಿ, 5 ವರ್ಷ ಆಯ್ತು, ಯಾವಾಗ ಎಲೆಕ್ಷನ್ ನಡೆಸ್ತೀರಾ? ಏನಾದ್ರು ಸಮಸ್ಯೆ ಆಗ್ತಿದೆ ಅಂತ ಅಂದ್ರೆ ಈಗ ಇದ್ದಂಥವ್ರ ಅವಧಿಗಳು ಮುಗಿದು ಬಿಟ್ಟಿರುತ್ತೆ. ನಾವು ಹೋಗಿ ಅವ್ರನ್ನೇ ಕೇಳಬೇಕು ಅಂತ ಅವ್ರನ್ನ ಕೇಳಕ್ಕೂ ಕೂಡ ಆಗೋದಿಲ್ಲ. ಈಗ ಸದ್ಯಕ್ಕೆ ಏನ್ ಹೇಳಿತ್ತು, ಇರುವಂಥವ್ರೆ ಮ್ಯಾನೇಜ್ ಮಾಡ್ಕೊಂಡು ಹೋಗಿ ಅನ್ನುವಂಥ ಒಂದು ಹೇಳಿಕೆ ಇತ್ತು. ಬಟ್ ಈಗ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಬೇಕಲ್ಲ. ಈಗ ಗ್ರಾಮ ಪಂಚಾಯತ್ ಚುನಾವಣೆ ನಡೀತು ಅಂತ ಅಂದಾಗ ಅಲ್ಲಿ ಬರಬೇಕಾದಂಥ ಅಭಿವೃದ್ಧಿಗೆ ಬರಬೇಕಾದಂಥ ಅನುದಾನಗಳು ಸಿಗಬೇಕಾಗುತ್ತೆ. ಹೀಗೆ ಕಾರ್ಯಗಳು ನಡಿಬೇಕು ಅಂತ ಅಂದಾಗ ಎಲೆಕ್ಷನ್ ಆಗಲೇಬೇಕು. ಈಶ್ವರ್ ಖಂಡ್ರೆ ಗ್ರಾಮೀಣ ಮತ್ತು ಪಂಚಾಯತ್ ರಾಜ್, ಗ್ರಾಮೀಣ ಭಾಗದ ಮತ್ತು ಪಂಚಾಯತ್ ರಾಜ್ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ತಿಳಿಸಿದ್ದಾರೆ. ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಚುನಾವಣೆ ಫಿಕ್ಸ್ ಅಂತ ಹೇಳಲಾಗಿದೆ. ಗ್ರಾಮೀಣ ಭಾಗಗಳಲ್ಲಿ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಗ್ರಾಮೀಣ ಭಾಗದ ಪಂಚಾಯಿತಿಗಳಲ್ಲಿ ಎಲೆಕ್ಷನ್ ನಡಿಬೇಕು. ಎಲೆಕ್ಷನ್ ನಡೆದಾಗ ಈಗ ಈ ಕ್ಷೇತ್ರಕ್ಕೆ, ಈ ಒಂದು ನಗರಕ್ಕೆ, ಈ ಒಂದು ಗ್ರಾಮಕ್ಕೆ ಇಂಥವ್ರಂತ ಬೇಕಲ್ವಾ, ಅಭಿವೃದ್ಧಿ ಆಗಬೇಕು ಅಥವಾ ಏನೋ ಒಂದು ಕೇಳಬೇಕು ಅಂತ ಅಂದ್ರೆ. ಸೊ ಹಾಗಾಗಿ ಅಕ್ಟೋಬರ್, ನವೆಂಬರ್ ತಿಂಗಳಲ್ಲಿ ಎಲೆಕ್ಷನ್ ಫಿಕ್ಸ್ ಆಗಿದೆ. ತಾಲೂಕ್ ಪಂಚಾಯತಿ ಚುನಾವಣೆಗಳು ನಡೆಸುವಂತ ಎಲ್ಲಾ ರೀತಿಯ ಸಿದ್ಧತೆಗಳು ಮಾಡಿಕೊಂಡಿದ್ದೇವೆ. ನಾನು ಹೇಳಿದೆ ಈಗಾಗಲೇ, ಆದಷ್ಟು ಶೀಘ್ರದಲ್ಲಿ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳು ನಡೀತವೆ. ಖಂಡಿತವಾಗಿಯೂ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಮಾಡಿಕೊಂಡಿದ್ದೇವೆ. ನಾನು ಹೇಳಿದೆ ಈಗಾಗಲೇ, ಆದಷ್ಟು ಶೀಘ್ರದಲ್ಲಿ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳು ನಡೀತವೆ. ಖಂಡಿತವಾಗಿಯೂ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಎಲೆಕ್ಷನ್ಗಳು ನಡೀತಾವೆ ಅಂತ ಈಶ್ವರ್ ಖಂಡ್ರೆ ಅವರು ತಿಳಿಸಿದ್ದಾರೆ. ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರು ಹೇಳಿರುವಂಥದ್ದು. ಯಾಕಂದರೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಆಗಬೇಕು, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಗಬೇಕು. ಎಲೆಕ್ಷನ್ ಆದರೆ ಅಲ್ವಾ ಅಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಸಿಗುವಂಥದ್ದು. ಬಟ್ ಈಗ 5 ವರ್ಷ ಆಯಿತು, ಎಲೆಕ್ಷನ್ ಆಗಬೇಕಿತ್ತು, ಲೇಟ್ ಆಗಿದೆ. ಈಗ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ನಡೆಸ್ತೀವಿ, ಎಲೆಕ್ಷನ್ ಪಕ್ಕಾ ಅಂತ, ಫಿಕ್ಸ್ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ.